ನಮ್ಮ ಹೆಣ್ಮಕ್ಳು ಮದುವೆ ಟೈಮಲ್ಲಿ 3-4 ಅವರು ಈ ಡ್ರೆಸ್ಗಳನ್ನ ಯಾವ ಥರ ಕ್ಯಾರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಮ್ಮನೇಲಿ ಟಿ ವಿ ಹಾಕೋದ ತಕ್ಷಣ ಫಸ್ಟ್ ಬರೋದೇ ನ್ಯೂಸ್ ಚಾನಲ್ಲು. ಅದರಲ್ಲೂ ಇವತ್ತು ಬೆಳಗಿನ ನ್ಯೂಸ್ ನೋಡಿ ಏನೋ ಒಂಥರ ಖುಷಿ ಆಯಿತು. ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಗೊತ್ತು. ಇನ್ನು ತಿಂಡಿ ಮಾಡಿಕೊಂಡು ಫಟಾಫಟ್ ಅಂತ ನಾನು ಕೂಡ ರೆಡಿಯಾಗಿ ತಿಂಡಿ ತಿನ್ಕೊಂಡು ಹಂಗೂ ಹಿಂಗೂ ಆಡ್ಕೊಂಡು ಓಡೋದ್ರೊಳಗಡೆ ಟೈಮ್ ಆಗೇ ಹೋಗಿತ್ತು. ಇನ್ನು ನಮ್ಮ ಮನೆಯವರು ನನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿಕೊಟ್ರು. ಇನ್ನು ನಾನು ಕಾಲೇಜಿಗೆ ಹೋಗಿ ಇದ್ದಿದ್ದ ಕ್ಲಾಸ್ಗಳನ್ನೆಲ್ಲ ಮುಗಿಸ್ಕೊಂಡು ಆಫ್ಟರ್ನೂನ್ ಇದ್ದಿದ್ದು ಒಂದು ಕ್ಲಾಸ್ನ ಬಂಕ್ ಮಾಡಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾನು ನಮ್ಮ ಮನೆಯವರು ಸೀದಾ ನಮ್ಮ ತಿಪ್ಟೂರಲ್ಲೇ ಇರೋ ಮೇಕಪ್ ಆರ್ಟಿಸ್ಟ್ ಭೂಮಿಕಾ ಅವ್ರ ಮನೆಗೆ ಹೊರಟ್ವಿ. ನಾನು ಇಲ್ಲಿಗೆ ಬಂದಿರೋ ರೀಸನ್ ಏನಪ್ಪಾ ಅಂದ್ರೆ ನಂದೊಂದು ಡ್ರೀಮ್ ಲುಕ್ ಇತ್ತು, ಅದನ್ನ ಅಚೀವ್ ಮಾಡ್ಲಿಕ್ಕೆ ಅಂತ. ನಾನು ಬರೋದ್ರೊಳಗಡೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಸೆಟ್ ಆಗಿತ್ತು. ನಾನು ಕಾಯ್ಬೇಕು ಅನ್ನೋ ಪ್ರಶಂಸೆನೇ ಇರಲಿಲ್ಲ. ನಾನು ಹೋದ ತಕ್ಷಣ ಎಲ್ಲ ರೆಡಿ ಆಗಿತ್ತು ಅಂತ ಡೈರೆಕ್ಟ್ ಆಗಿ ಮೇಕಪ್ ನ ಶುರು ಮಾಡ್ಕೊಂಡ್ರು. ಒಂದ್ ಕಡೆ ಏರ್ನ ಸೆಟ್ ಮಾಡ್ಕೋತಾ ಇದ್ರೆ ಇನ್ನೊಂದ್ ಕಡೆ ಐ ಮೇಕಪ್ ನಡೀತಾ ಇತ್ತು. ಇನ್ನು ಇವರು ISO ಸರ್ಟಿಫೈಡ್ ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಸ್ಟೈಲಿಸ್ಟ್. ಇನ್ನು ಇವರು HD ಮೇಕಪ್, ಸಿಂಪಲ್ ಬ್ರೈಡಲ್ ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ಎಂಗೇಜ್ಮೆಂಟ್ ಮೇಕಪ್, ಗ್ಲಾಸಿ ಮೇಕಪ್ ಲುಕ್, ಬ್ರೈಡಲ್ ಅಂಡ್ ನಾನ್ ಬ್ರೈಡಲ್ ಮೇಕಪ್, ಪ್ರೀ ವೆಡ್ಡಿಂಗ್, ಪಾರ್ಟಿ ಲುಕ್ ಹಾಗೆ ಗ್ರೂಮ್ ಮೇಕಪ್ ಕೂಡ ಮಾಡ್ಕೊಡ್ತಾರೆ. ಜೊತೆಗೆ ಆಲ್ ಕೈಂಡ್ ಆಫ್ ಸ್ಯಾರಿ ಡ್ರೆಪಿಂಗ್ ಕೂಡ ಮಾಡ್ಕೊಡ್ತಾರೆ. ಇಷ್ಟೆಲ್ಲ ಲುಕ್ ಗಳನ್ನ ಇವರು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಿದ್ದಾರೆ. ಹಾಗೇನೆ ನೀವೇನಾದ್ರೂ ನನ್ನ ಪೇಜು ಹಾಗೇನೆ ಅವ್ರ ಪೇಜ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಕ್ಸ್ಟ್ರಾ 50% ಆಫರ್ನ ಕೊಡ್ತಾ ಇದ್ದಾರೆ. ಇಷ್ಟೊಂದು ಆಫರ್ ಕೊಟ್ಟು ಇನ್ನು ಮೇಕಪ್ ಯಾವ ರೀತಿ ಮಾಡ್ಕೊಡ್ತಾರೆ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದಕ್ಕೆ ಆನ್ಸರ್ ನಿಮ್ ಕಣ್ ಮುಂದೆನೇ ಇದೆ. ಹಾಗೇನೆ ಇವರು ಆಲ್ ಓವರ್ ಕರ್ನಾಟಕ ಮೇಕ್ ಓವರ್ ನ ಮಾಡ್ಕೊಡ್ತಾ ಇದ್ದಾರೆ. ಇವ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೇನೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಒಂದ್ಸಲ ಹೋಗಿ ಚೆಕ್ ಮಾಡಿ ನಿಮ್ ಗ್ರೇಟ್ ಡೇನ ಇವ್ರ ಜೊತೆ ಬುಕ್ ಮಾಡ್ಕೊಂಡು ನಿಮ್ ಈವೆಂಟ್ ನ ಇನ್ನು ಮೆಮೊರಬಲ್ ಮಾಡ್ಕೊಳ್ಳಿ. ಇನ್ನು ನನಗಂತೂ ನನ್ನ ಫೈನಲ್ ಲುಕ್ ನ ನೋಡಿದ್ಮೇಲೆ ತುಂಬಾನೇ ಖುಷಿ ಆಯ್ತು. ಇದೊಂಥರ ನಂದು ಡ್ರೀಮ್ ಲುಕ್ ಅಂತಾನೆ ಹೇಳ್ಬೋದು. ತುಂಬಾ ದಿವಸಗಳಿಂದ ಈ ತರ ಲುಕ್ ಕ್ರಿಯೇಟ್ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಇನ್ನು ಈ ಲುಕ್ ಕ್ರಿಯೇಟ್ ಆದ್ಮೇಲೆ ತಡ ಇನ್ನೇನಕ್ಕೆ ಮಾಡ್ಲಿ ಅಂತ ಹೋಗಿ ಚಂದಂಗ್ ಒಂದು ಫೋಟೋ ಶೂಟ್ ಕೂಡ ಮುಗಿಸ್ಕೊಂಡಿದ್ದಾಯ್ತು. ಇನ್ನು ನಮ್ಮ ಹೆಣ್ಮಕ್ಳು ಮದುವೆ ಟೈಮ್ಗಳಲ್ಲಿ ರಿಸೆಪ್ಷನ್ ಅಲ್ಲಿ ಈ ಡ್ರೆಸ್ ನ ಹಾಕೊಂಡು 3-4 ಅವರು ನಿಂತ್ಕೋಬೇಕು. ಅದು ಯಾವ ತರ ನಿಂತ್ಕೊಂತಾರೆ ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ಅದರಲ್ಲೂ ಕೂಡ ಕ್ಯಾಮ್ರಾ ಫೋಕಸ್ ಇರೋದ್ರಿಂದ ಸ್ಮೈಲ್ ಮಾಡ್ಕೊಂಡೇ ನಿಂತ್ಕೋಬೇಕು. ನಮ್ಮೆಲ್ಲ ಹೆಣ್ಮಕ್ಳಿಗೂ ಒಂದು ಸಲಾಮ್ ಅಂತಾನೆ ಹೇಳ್ಬೋದು. ಅಂಡ್ ಫೈನಲಿ ಹೇಗ್ ಕಾಣ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ.